ಈಗ ಡಿ ಬಾಸ್ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುಡ್ ನ್ಯೂಸ್ ಯಾವ ರೀತಿಯಪ್ಪ ಅಂತಂದ್ರೆ, ದರ್ಶನ್ ಸರ್ ಯಾವ ರೀತಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳಲ್ಲಿ, ಅದು ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅಮ್ಮವರ ಒಂದು ಖಾತೆಯಿಂದ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸ್ವತಃ ದರ್ಶನ್ ಸರ್ ಅವರೇ ಮನವಿಯನ್ನ ಮಾಡ್ಕೊಂಡಿರುವ ರೀತಿಯಲ್ಲಿ ಈಗಾಗಲೇ ಬಂದಿದೆ. ಅವರೇ ಮನವಿ ಮಾಡ್ಕೊಂಡಿದ್ದಾರೆ ಅಂತ ವಿಜಯಲಕ್ಷ್ಮಿ ಅಮ್ಮವರು ಕೂಡ ಬರೆದು ಕಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಖಾತೆಯ ಒಂದು ವಿಚಾರದಲ್ಲಿ ಅವರು ಹಂಚ್ಕೊಂಡಿದ್ದಾರೆ. ಯಾವ ರೀತಿ ದರ್ಶನ್ ಸರ್ ಅಭಿಮಾನಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ, ಡೆವಿಲ್ ಚಿತ್ರ ಬಿಡುಗಡೆ ಆಗೋದು ಪಕ್ಕನ ಹಾಗಾದ್ರೆ ಎನ್ನುವಂಥದ್ದು ಪ್ರಸ್ತುತ ಮಾಹಿತಿಯನ್ನು ನಿಮಗೆ ಲಭ್ಯಪಡಿಸ್ತೀನಿ. ವಿಜಯಲಕ್ಷ್ಮಿ ಅಮ್ಮವರ ಒಂದು ಖಾತೆಯಲ್ಲಿ ಬಂದಿರತಕ್ಕಂತಹ ಮಹತ್ವದ ವಿಷಯ, ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಓದ್ತಾ ಹೋಗ್ತೀನಿ, ಎಲ್ಲರೂ ನೋಡ್ತಾ ಹೋಗಿ. ಎಲ್ರಿಗೂ ನಮಸ್ಕಾರ, ನಾನು ವಿಜಯಲಕ್ಷ್ಮಿ ದರ್ಶನ್, ನಿಮ್ಮ ಪ್ರೀತಿಯ ದರ್ಶನ್ ರವರು ನಿಮಗೆ ಕಳಿಸಿರುವ ಸಂದೇಶ ಅಂತ ಹೇಳಿರುವಂತದ್ದು. ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ನಿಮ್ಮ ಪ್ರೀತಿಯ ದಾಸ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುವಾಗಿ ನಿಂತ ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ಎನ್ನುವಂತ ಸಂದೇಶವನ್ನು ದರ್ಶನ್ ಸರ್ ನಿಮಗೆ ತಿಳಿಸಿರುವಂತದ್ದು. ಅದಾದ ತಕ್ಷಣ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮಗಳ ಶ್ರೇಯೋಭಿಲಾಷೆಯನ್ನೇ ಬಯಸುತ್ತೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಪ್ರಸ್ತಕ ವಿದ್ಯಮಾನ ಏನೇ ಇದ್ದರೂ ನನ್ನನ್ನು ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟೀಸ್ಗಳು ಸಹಮತವಿದೆ ಎಂದು ದೃಢವಾಗಿ ನಂಬಿರ್ತೇನೆ. ಸಿನಿಮಾ ಒಂದು ಮನರಂಜನೆ ಮಾಧ್ಯಮ, ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು. ನಿಮ್ಮ ಪ್ರೀತಿಯ ದಾಸ ಅಂತೇಳಿ ಕಳಿಸಿರುವಂತದ್ದು. ಹೊಡಿರಿ ಇದಕ್ಕೆ ಒಂದು ಚಪ್ಪಾಳೆ. ಯಾಕಂತಂದ್ರೆ ಇದನ್ನ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ದರ್ಶನ್ ಸರ್ ಇದನ್ನೇ ಹೇಳ್ತಾರೆ ಅಂತ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ ಹೇಳ್ತಾ ಬಂದಿದ್ದೀನಿ. ಆದ್ರೆ ನೀವು ಅದನ್ನು ನಂಬ್ತಾ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದರ್ಶನ್ ಸರ್ ಮೊದಲೇ ಗೊತ್ತಿತ್ತು ಜೈಲಿಗೆ ಮತ್ತೆ ನಾನು ಹೋಗ್ಬೇಕಾಗತ್ತೆ ಎನ್ನುವಂಥದ್ದು, ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಎನ್ನುವಂಥದ್ದು ದರ್ಶನ್ ಸರ್ ಅವರಿಗೆ ಮೊದಲೇ ತಿಳಿದಿತ್ತು. ಹಾಗಾಗಿನೇ ಡೆವಿಲ್ ಚಿತ್ರ ಎಷ್ಟೇ ಕಷ್ಟಪಟ್ಟರೂ ಕೂಡ, ಉರಿ ಬೆಂಕಿಯಲ್ಲಿ ಬೆನ್ನು ನೋವಿದ್ರೂ ಕೂಡ, ಅವರ ಮೈಯಲ್ಲಿ ಜ್ವರ ಇದ್ರೂ ಕೂಡ, ಅತಿರೇಕದ ಜ್ವರ ಇದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಒಂದು ಟ್ಯಾಬ್ಲೆಟ್ ತಗೊಂಡು ಸಿನಿಮಾ ಮಾಡಿರೋದು. ಯಾಕೆ ಗೊತ್ತಾ? ಒಬ್ಬ ನಿರ್ಮಾಪಕನಿಗೆ ಮೋಸ ಆಗಬಾರ್ದು ಅನ್ನುವಂತಹ ಒಂದು ಕರ್ತವ್ಯದಿಂದ ಕೆಲಸವನ್ನ ದರ್ಶನ್ ಸರ್ ಮಾಡಿದ್ರು. ಅದಕ್ಕೆ ಇವತ್ತು ಅಭಿಮಾನಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ಸ್ವತಃ ಅವರೇ ಮನವಿ ಮಾಡ್ಕೊಂಡಿದ್ದಾರೆ. ಏನಂತ ಅಂದ್ರೆ, ದಯವಿಟ್ಟು ಡೆವಿಲ್ ಸಿನಿಮಾನ ಗೆಲ್ಸಿಕೊಡಿ ಅಂತ ಅಲ್ಲ, ದಯವಿಟ್ಟು ಡೆವಿಲ್ ಸಿನಿಮಾನ ನೋಡಿ ಅಂತ ಅಲ್ಲ. ಅವ್ರು ಕೇಳ್ಕೊಂಡಿರೋದು ಇಷ್ಟೇ, ಏನಪ್ಪಾ ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ, ನಾನು ಸಹಕಾರ ನೀಡುತ್ತಾ ಇದ್ದೇನೆ. ಹಾಗಾಗಿ ದಿ ಡೆವಿಲ್ ಸಿನಿಮಾ ಏನಿದೆ ಇದು ರಿಲೀಸ್ ಆಗತ್ತೆ ಅನ್ನುವ ಮಟ್ಟದ ಒಂದು ಸಂದೇಶವನ್ನು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಕೊಟ್ಟಿದ್ದಾರೆ. ಮಹತ್ವದ ಬೆಳವಣಿಗೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ದಯವಿಟ್ಟು ಡೆವಿಲ್ ಸಿನಿಮಾ ನೋಡಿ 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 ಅಂತ ಅವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರುವಂತದ್ದು ಇದು. ಯಾಕಂತಂದ್ರೆ ನಿರ್ಮಾಪಕನ ಬಗ್ಗೆ ಯೋಚನೆಯನ್ನ ಮಾಡಿ, ಮೈಯಲ್ಲಿ ಜ್ವರವಿದ್ದರೂ ಸಹ, ಮೈ ಬೆನ್ನು ನೋವಿದ್ರೂ ಸಹ ನಿರ್ಮಾಪಕನಿಗೆ ಲಾಸ್ ಆಗಬಾರ್ದು, ನಷ್ಟ ಆಗಬಾರ್ದು ಅನ್ನುವಂತಹ ಬುದ್ಧಿಯನ್ನ ಇಟ್ಕೊಂಡು ತಾನು ಕಷ್ಟಪಟ್ಟು ತನ್ನ ಶರೀರವನ್ನ ನುಗ್ಗು ನುಚ್ಚು ನೂರು ಮಾಡಿ ಸಿನಿಮಾ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಗ್ರೇಟ್. ಕನ್ನಡ ಚಿತ್ರರಂಗದ ಅದ್ಭುತ ನಾಯಕ, ಕನ್ನಡ ಚಿತ್ರರಂಗದ ಒಂದು ರೀತಿಯ ಅಜಾನುಭಾವ. ಈ ರೀತಿಯಾದಂತಹ ಒಂದು ಏಳಿಗೆಯನ್ನು ಬಯಸಿ ನಿರ್ಮಾಪಕರನ್ನ ಗೆಲ್ಲಿಸಬೇಕು, ನಿರ್ಮಾಪಕರಿಗೆ ಮೋಸ ಆಗಬಾರದು, ನಿರ್ಮಾಪಕರನ್ನ ನಾನು ಯಾವತ್ತು ಕೈ ಬಿಡಬಾರದು ಅನ್ನುವ ಕಾರಣಕ್ಕೆ ತನ್ನ ಮೈಯಲ್ಲಿ 100ಕ್ಕೆ 100ರಷ್ಟು ಜ್ವರ ಇದ್ರೂ ಸಹ ಸಿನಿಮಾವನ್ನ ಮಾಡಿ ಗೆಲ್ಲಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಸರ್ ಇಷ್ಟೊಂದು ಹೋರಾಟವನ್ನು ಮಾಡಿದ್ದಾರೆ. ಅವರು ಮಾಡಿರುವಂತಹ ಹೋರಾಟ ಅಷ್ಟಿಷ್ಟಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿತ್ತು ಜಾಮೀನು ಯಾವಾಗ ಬೇಕಾದರೂ ರದ್ದಾಗಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ಅಂತ. ಅದಕ್ಕೋಸ್ಕರನೇ 24 ಗಂಟೆಯೂ ಸಹ ಅವರು ಕಷ್ಟಪಟ್ಟು ದಿ ಡೆವಿಲ್ ಸಿನಿಮಾದಲ್ಲಿ ಅವರು ಶೂಟಿಂಗ್ ನಲ್ಲಿ ಭಾಗಿಯಾದ್ರು. 100ಕ್ಕೆ 100ರಷ್ಟು ಜ್ವರ ಇತ್ತಂತೆ, ಅದ್ರ ಟ್ಯಾಬ್ಲೆಟ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಬೆನ್ನು ನೋವು ಅತಿರೇಕವಾಗಿ ಕಾಡ್ತಾ ಇತ್ತಂತೆ, ಆದ್ರೂ ಕೂಡ ಸಿನಿಮಾ ಮಾಡಿದ್ದಾರೆ. ಕಾರಣ ಇಷ್ಟೇ, ನಿರ್ಮಾಪಕರಿಗೆ ಲಾಸ್ ಆಗಬಾರದು, ಇನ್ನು ಯಾವ ಕಾರಣನೂ ಇಲ್ಲ. ದಯವಿಟ್ಟು ಡೆವಿಲ್ ಸಿನಿಮಾ ಬಹುಶಃ ರಿಲೀಸ್ ಆಗುವ ಸಂತತಿಯನ್ನ ತಿಳಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಡೆವಿಲ್ ಸಿನಿಮಾ ನೋಡಿ, ಆದಷ್ಟು ಪ್ರೀತಿ ಪ್ರೋತ್ಸಾಹದಿಂದ ಇನ್ನಷ್ಟು ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ಇತಿಹಾಸ ಕಾಣಲಿ, ವೈರಿಗಳ ಹೆಡೆಮುರಿಗಟ್ಟುವಂತೆ ಚಿತ್ರ ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ನಾನು ನಿಮಗೆ ಕೊಡ್ತಾ ಇರುವಂತಹ ಮತ್ತು
ಕೇಳ್ಕೊಳ್ತಾ ಇರುವಂತಹ ದೇವರ ಹತ್ರ ಪ್ರಾರ್ಥನೆ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ನಮಸ್ಕಾರ. ಈ ಕನ್ನಡನ ಪುತ್ರ ಯಾವತ್ತು ಸತ್ಯ ನ್ಯಾಯದ ಪರ ಇದ್ದೇ ಇರ್ತಾನೆ, ಅದರಲ್ಲೂ ದರ್ಶನ್ ಸರ್ ಪರವಾಗಿ ನಿತ್ಯ ನಿಲ್ತಾನೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.